ಸ್ನೇಹಿತರೆ ನಮಸ್ಕಾರ. ತಮಗೆಲ್ಲ ಅಕ್ಷಯ ತೃತೀಯ, ಬಸವ ಜಯಂತಿ ಹಾಗೂ ಶಿವಾಜಿ ಜಯಂತಿಯ ಶುಭಾಶಯಗಳು. ಇಂದು 26 ಏಪ್ರಿಲ್ 2020 ರವಿವಾರ. ನಾನು ನಿಮ್ಮ ಗೆಳೆಯ ಆನಂದ್ ಗರಗ್, ಬೆಳಗಾವಿ, ಕರ್ನಾಟಕ, ಭಾರತದಿಂದ. ನಮಗೆ ಇಷ್ಟವೋ ಇಷ್ಟವಿಲ್ಲವೋ ನಾವೆಲ್ಲ ಇಂಗ್ಲಿಷ್ ಭಾಷೆಯನ್ನು ಪ್ರತ್ಯಕ್ಷವಾಗಿ ಇಲ್ಲ ಪರೋಕ್ಷವಾಗಿ ನಮ್ಮ ದೈನಂದಿನ ಜೀವನದಲ್ಲಿ ಬಳಸುತ್ತಿದ್ದೇವೆ. ಉದಾಹರಣೆಗೆ, ಆನ್ಲೈನ್ ಫಾರ್ಮ್ ತುಂಬಲು, ಅರ್ಜಿ ಬರೆಯಲು, ಅಪ್ಲಿಕೇಶನ್ ನಮೂನೆ ಭರ್ತಿ ಮಾಡಲು, ಬಿಸ್ನೆಸ್ ಕರೆಸ್ಪಾಂಡೆನ್ಸ್, ಪತ್ರವ್ಯವಹಾರ, ಶೈಕ್ಷಣಿಕವಾಗಿ ಅಂದರೆ ಎಜುಕೇಷನ್ ಹಾಗೂ ಇಂಟರ್ನೆಟ್ ಇತ್ಯಾದಿಗಳಲ್ಲಿ ನಾವು ಇಂಗ್ಲಿಷ್ ಭಾಷೆಯನ್ನು ಬಳಸುತ್ತೇವೆ. ಆದರೆ ನೀವು ಗಮನಿಸಿರಿ, ಇಂಗ್ಲಿಷ್ ಭಾಷೆಯ ಇತಿಮಿತಿಗಳಿಂದಾಗಿ ನಮ್ಮ ದೇವತೆಗಳ ಊರುಗಳ ಹೆಸರು ಹಾಗೂ ಭಾರತದ ಭವ್ಯ ಇತಿಹಾಸದ ಚಕ್ರವರ್ತಿಗಳ, ಸಮ್ರಾಟರ, ವೀರರ, ಋಷಿ ಮುನಿಗಳ, ಸಾಧಕರ, ದೇಶಕ್ಕಾಗಿ ತನ ಮನ ಧನ ಪ್ರಾಣ ತ್ಯಾಗ ಮಾಡಿದವರ ಹೆಸರುಗಳು ತಪ್ಪಾಗಿ ಉಚ್ಚಾರ ಆಗುತ್ತಿವೆ. ಇದನ್ನು ತಪ್ಪಿಸಲು ನಾನು 2012ರಿಂದ ಭಾರತೀಯ ಫೋನೆಟಿಕ್ ಇಂಗ್ಲಿಷ್ ಲಿಪಿ ವಿಧಾನ ತಂತ್ರ ಅಂದರೆ ಸ್ಕ್ರಿಪ್ಟ್ ಟೆಕ್ನಿಕ್ ಸಿಂಟ್ಯಾಕ್ಸ್ ಅಭಿವೃದ್ಧಿಪಡಿಸಿ ಉಪಯೋಗ ಮಾಡುತ್ತಿದ್ದೇನೆ. ಈ ತಂತ್ರ ಲಿಪಿ ಇಂಗ್ಲಿಷ್ ಭಾಷೆಯ 26 ಹಾಗೂ 26 ವರ್ಣಮಾಲೆಗಳೇ ಬಳಸುತ್ತಿದ್ದೇನೆ, ಅಂದರೆ ಆಲ್ಫಾಬೆಟ್ಸ್. ಅಂದರೆ 26 ಅಪ್ಪರ್ ಕೇಸ್ ಜೊತೆಗೆ 26 ಲೋವರ್ ಕೇಸ್, ಅಂದರೆ ABCD 26 ಹಾಗೂ ಚಿಕ್ಕ ಅಕ್ಷರಗಳಲ್ಲಿ 26 ಅಕ್ಷರಗಳೇ ಯೂಸ್ ಆಗುತ್ತವೆ. The pronunciation and meaning of the English words written using either big or bold or uppercase letters or small or lowercase alphabets remains the same. ಅಂದರೆ ನಾವು ಇಂಗ್ಲಿಷ್ ಭಾಷೆಯ ಶಬ್ದಗಳನ್ನು ದೊಡ್ಡ ಲೆಟರ್ಸ್ ಅಂದರೆ ಅಪ್ಪರ್ ಕೇಸ್ ಅಂದರೆ ಬೋಲ್ಡ್ ಲೆಟರ್ಸ್ ಕ್ಯಾಪಿಟಲ್ಸ್ ಹಾಗೆ ಬರೆದಿರುವೆ ಅಥವಾ ಚಿಕ್ಕ ಲೆಟರ್ಸ್ ಅಂದರೆ ಲೋವರ್ ಕೇಸ್ ಆ ಅಕ್ಷರಗಳನ್ನು ಉಪಯೋಗ ಮಾಡಿ ಬರೆದಿರುವೆ ಆ ಇಂಗ್ಲಿಷ್ ಪದಗಳ ಶಬ್ದ
ಅರ್ಥ ಉಚ್ಚಾರ ಅದೇ ಆಗಿರುತ್ತದೆ, ಸೇಮ್ ಆಗಿರುತ್ತದೆ. ಹೆನ್ಸ್ ಐ ಯೂಸ್ ಓನ್ಲಿ ಅಪ್ಪರ್ ಕೇಸ್ means big letters, means capital letters, bold letters while writing English, and combination of both lowercase and uppercase alphabets for Bharatiya phonetic English. This efficient and effective method offers us freedom to write, read, and pronounce properly while using English script for almost any language or culture globally. Almost all original Bharatiya languages scripts are phonetic and logical, which follow simple syntax while respecting swara, ವ್ಯಂಜನ, ಅನುಸ್ವಾರ, ವಿಸರ್ಗ, ರಿಸ್ವ, ದೀರ್ಘ, ಅಲ್ಪಪ್ರಾಣ, ಮಹಾಪ್ರಾಣ. Let us consider few examples how limitation of English script language spoils pronunciation, meaning of words of our language, culture, etc. When we write English words or while we use English scripts for Bharatiya language as per British taught or textbook English. So let us see the first example, that is Sri Ganesh. Plenty many people write Sri Ganesh either this way or this way, but when we observe it properly we can pronounce this writing as follows: Sri, Shri. It could be also pronounced as Shrey because E we use for A, pep, pet, pen, like that and all. In south side, many people use SRI for Sri. That could be pronounced as Sri. Ganesh as Ganesh because there is no na, Ganapati na in English script. So we can pronounce it as Sri Ganesh, Sri Ganesh, Sri Ganesh, Sri Ganesh, while the original pronunciation is Sri Ganesh. We can pronounce Sri Ganesha properly only and only when we know the name Sri Ganesh. ಗೆಳೆಯರೆ, ಭಾರತೀಯ ಫೋನೆಟಿಕ್ ಇಂಗ್ಲಿಷ್ ಈ ಲಿಪಿ ವಿಧಾನ ತಂತ್ರದಲ್ಲಿ ಇಂಗ್ಲಿಷ್ ಭಾಷೆಯ ಕ್ಯಾಪಿಟಲ್ಸ್ ಅಂದರೆ ಅಪ್ಪರ್ ಕೇಸ್ ಅಂದರೆ ಬೋಲ್ಡ್ ಲೆಟರ್ಸ್ನ 26 ಅಕ್ಷರ ಹಾಗೂ ಲೋವರ್ ಕೇಸ್ ಅಂದರೆ ಚಿಕ್ಕ ಸ್ಮಾಲ್ ಲೆಟರ್ಸ್ 26 ಅಕ್ಷರಗಳನ್ನು ಹೇಗೆ ಪರಿಣಾಮಕಾರಿಯಾಗಿ ಬಳಸಿಕೊಂಡಿದೆ ಎಂಬುದನ್ನು ನೋಡಿ. ಬಹುತೇಕ ಭಾರತೀಯ ಭಾಷೆಗಳ ವರ್ಣಮಾಲೆಗಳು ಈ ಥರ ಇರುತ್ತದೆ: ಸ್ವರಗಳು ಹಾಗೂ ವ್ಯಂಜನಗಳು. ಮೊದಲು ಸ್ವರಗಳನ್ನು ನೋಡೋಣ. ಚಿಕ್ಕ ಎ ಗಾಗಿ ಆ, ದೊಡ್ಡ ಎ ಕ್ಯಾಪಿಟಲ್ ಎ, ಇ ಚಿಕ್ಕ ಐ, ದೊಡ್ಡ ಐ ಇ, ಚಿಕ್ಕ ಯು ಉ, ಊ. ರಿಸ್ವ
ದೀರ್ಘ. ಋ ದೊಡ್ಡ ಆರ್, ಕ್ಯಾಪಿಟಲ್ ಆರ್ ಯು ಅಥವಾ ಅಪ್ಪರ್ ಕೇಸ್ ಆರ್ ಐ ಅಥವಾ ಅಪ್ಪರ್ ಕೇಸ್ ಆರ್ ಸ್ಮಾಲ್ ಯು. ಎ ಎ. ಗಮನಿಸಿ, ದೇವನಾಗರಿಯ ಸ್ಕ್ರಿಪ್ಟನ್ನು ಎ ಅನ್ನು ನಾನು ಈ ರೀತಿ ಮಾರ್ಪಡಿಸಿ ಇಲ್ಲಿ ಒಂದು ಬ್ಯಾಕ್ ಸ್ಲ್ಯಾಶ್ ಹಾಕಿದ್ದೇನೆ, ಏಕೆಂದರೆ ದೇವನಾಗರಿಯಲ್ಲಿ ಎ ಮತ್ತು ಎ ಇರದ ಕಾರಣ ಈ ಮಾರ್ಪಾಡನ್ನು ಮಾಡಿಫಿಕೇಶನ್ ಮಾಡಿದ್ದೇನೆ. ಮುಂದೆ ಚಿಕ್ಕ ಎ ಐ ಐ, ಚಿಕ್ಕ ಓ ಓ, ಓಂ ಓ, ಔ ಅಂ ಅಹ ಅಹ. ಈ ವಿಸರ್ಗ ಇಲ್ಲಿ ಅನುಸ್ವಾರ ವಿಸರ್ಗದಲ್ಲಿ ಬಿಗ್ ಎಚ್ ಅನ್ನು ಉಪಯೋಗ ಮಾಡಿದ್ದೆ, ಅಂದರೆ ಧೂಕ, ನಮಃ ಇಂಥ ಈ ರೀತಿ ಬಳಸಬಹುದು. ಈಗ ವ್ಯಂಜನಗಳನ್ನು ಗಮನಿಸೋಣ. ಚಿಕ್ಕ ಕ, ಖ ಖಡ್ಗ ಖ, ಮಹಾಪ್ರಾಣ, ಅಲ್ಪ ಪ್ರಾಣ ಮಹಾಪ್ರಾಣ. ಅಲ್ಪ ಪ್ರಾಣ ಜಿ, ಘ ಮಹಾಪ್ರಾಣ. ನ ಚ ಛ. ಗೆಳೆಯರಿ ಗಮನಿಸಿ, ಚ ಸಲುವಾಗಿ ನಾವು ಸಿ ಅನ್ನು ಉಪಯೋಗಿಸುತ್ತೇವೆ, ಛ ಸಲುವಾಗಿ ದೊಡ್ಡ ಸಿ ಅನ್ನು ಉಪಯೋಗಿಸುತ್ತೇವೆ. ನೀವೆಲ್ಲ ಕೇಳಬಹುದು ಸಿ ಎಚ್ ಏಕೆ ಉಪಯೋಗ ಮಾಡಬಾರದು ಎಂದು. ನಾನು ಕೇಳುತ್ತೇನೆ, ಚ ಸಲುವಾಗಿ ಸಿ ಇರುವಾಗ ಮತ್ತು ಕ ಪ್ರನೌನ್ಸ್ ಮಾಡೋ ಸಲುವಾಗಿ ಕೆ ಇರುವಾಗ ಮತ್ತು ಸ ಉಪಯೋಗಿಸಲು ಎಸ್ ಇರುವಾಗ ನಾವು ಸಿ ಅನ್ನು ಕ ಅಂದರೆ ಕೆಮಿಕಲ್, ಸರ್ಟಿಫಿಕೇಟ್ ಇತ್ಯಾದಿಗೆ ಏಕೆ ಬಳಸಬೇಕು? ಹಾಗಾಗಿ ನಾನು ಸಿ ಅನ್ನು ಚ ಸಲುವಾಗಿ, ದೊಡ್ಡ ಸಿ ಅನ್ನು ಛ ಸಲುವಾಗಿ ಉಪಯೋಗಿಸುತ್ತಿದ್ದೇನೆ. ಜ ಚಿಕ್ಕ ಜೆ, ಝ ಮಹಾಪ್ರಾಣ ಝಾರ್ಖಂಡ್. ಜ್ಞ ಟ ಗಮನಿಸಿ, ಬಿಗ್ ಟಿ ಕ್ಯಾಪಿಟಲ್ ಟಿ ಟ. ಠ ಬಿಗ್ ಟಿ ಸ್ಮಾಲ್ ಎಚ್ ಡ. ಢ ನ. ಇಲ್ಲಿ ಗಮನಿಸಿ, ಗಣೇಶ ಗಣಪತಿ ಣ ದೊಡ್ಡಣ. ಇದು ಇಂಗ್ಲಿಷ್ ಭಾಷೆಯಲ್ಲಿ ಇರದೇ ಕಾರಣ ದೊಡ್ಡ ಎನ್ ಅನ್ನು ಣ ಸಲುವಾಗಿ ಉಪಯೋಗಿಸುತ್ತಿದ್ದೇವೆ. ತ ಚಿಕ್ಕ ಟಿ, ಥ ಚಿಕ್ಕ ಟಿ ಎಚ್, ದ ಅಲ್ಪ ಪ್ರಾಣ, ಧ ಮಹಾಪ್ರಾಣ. ನ ಚಿಕ್ಕ ಎನ್, ಪ ಚಿಕ್ಕ ಪಿ, ಫ ಎಫ್, ಬ ಚಿಕ್ಕ ಬಿ, ಭ ಭಾರತ ಭ. ಮ ಯ ರ. ಸ್ನೇಹಿತರೆ ಗಮನಿಸಿ, ಚಿಕ್ಕ ಎಲ್ ಅನ್ನು ಲ ಸಲುವಾಗಿ ಬಳಸುತ್ತಿದ್ದೇವೆ. ವಿ ಅಕ್ಷರ ಮೊದಲು ಬರುವುದರಿಂದ ವ ಸಲುವಾಗಿ ವಿ ಅನ್ನು ಉಪಯೋಗಿಸುತ್ತಿದ್ದೇವೆ. ಶ ಶಕ್ತಿ ಶ, ಬಿಗ್ ಎಸ್ ಕ್ಯಾಪಿಟಲ್ ಎಸ್, ಕ್ಯಾಪಿಟಲ್ ಎಸ್ ಸ್ಮಾಲ್ ಎಚ್ ಶ ಷಟ್ಕೋಣ ಷಣ್ಮುಖ. ಚಿಕ್ಕ ಎಸ್ ಸಕ್ಕರೆ ಸಹಾಯ. ಹ ಚಿಕ್ಕ ಎಚ್ ಹ. ಗಮನಿಸಿ ಗೆಳೆಯರೆ, ಬಿಗ್ ಎಲ್ ಅಂದರೆ ಕ್ಯಾಪಿಟಲ್ ಎಲ್ ಅನ್ನು ಳ ಸಲುವಾಗಿ ಉಪಯೋಗಿಸಿದೆ. ಗೆಳೆಯರೆ, ನಾನು ಅಭಿವೃದ್ಧಿಪಡಿಸಿರುವ ಭಾರತೀಯ ಫೋನೆಟಿಕ್ ಇಂಗ್ಲಿಷ್ ತಂತ್ರ ವಿಧಾನ ಲಿಪಿ ನಿಮಗೆ ಇಷ್ಟವಾದಲ್ಲಿ ಇದನ್ನು ಬೇರೆಯವರ ಜೊತೆ ಶೇರ್ ಮಾಡಿ. ಹಾಗೂ ನಿಮಗೇನಾದರೂ ಅನಿಸಿಕೆ ಅಭಿಪ್ರಾಯಗಳಿದ್ದರೆ ಅಥವಾ ಇದನ್ನು ಇನ್ನೂ ಸುಧಾರಿಸಬೇಕೆಂದಿದ್ದರೆ ನನ್ನ ವಾಟ್ಸಪ್ ಸಂಖ್ಯೆ ಅಥವಾ ಇಮೇಲ್ ಮೇಲೆ ನನ್ನನ್ನು ಸಂಪರ್ಕಿಸಬಹುದು.